ತಿಮಾರೋಡಿಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಳ್ತಂಗಡಿಗೆ ತಿಮಾರೋಡಿ ಬಂದ ಕೂಡಲೇ ನೋಟಿಸ್ ಕೊಡಲಾಗುತ್ತೆ. ಗಡಿಪಾರ್ನ ಆದೇಶ ಏನಾಗಿದೆ ಅದರ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮಾರೋಡಿಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರಿಂದ ಸಿದ್ಧತೆಯಾಗಿದೆ. ಸದ್ಯ ತಿಮಾರೋಡಿ ಬೆಂಗಳೂರಿನಲ್ಲಿರುವಂತಹ ಬಗ್ಗೆ ಮಾಹಿತಿ ಇದ್ದು ನೋಟಿಸ್ ಸಿಗೋ ತನಕ ಜಿಲ್ಲೆಯಲ್ಲಿರೋದಕ್ಕೆ ಅವಕಾಶ. ನೋಟಿಸ್ ಸಿಗ್ತಾ ಇದ್ದಂತೆ ತಿಮಾರೋಡಿ ಜಿಲ್ಲೆಯನ್ನ ತೊರಿಬೇಕಾಗತ್ತೆ. ಒಂದು ವೇಳೆ ಅದಾದ ಮೇಲೂ ತಿಮಾರೋಡಿ ಜಿಲ್ಲೆಯಲ್ಲಿ ಕಂಡ್ರೆ ನೋಟಿಸ್ ಕೊಟ್ಟು ಮಾನ್ವಿಗೆ ಪೊಲೀಸರೇ ಬಿಟ್ಟು ಬರಲಿದ್ದಾರೆ. ಬೆಂಗಳೂರಿನಲ್ಲಿದ್ದಾರೆ ಸದ್ಯ ಮಹೇಶ್ ಶೆಟ್ಟಿ ತಿಮಾರೋಡಿ ಅನ್ನುವಂಥದ್ದು ಮಾಹಿತಿ. 16 ಪ್ರಕರಣಗಳು ಮಹೇಶ್ ಶೆಟ್ಟಿ ತಿಮಾರೋಡಿ ವಿರುದ್ಧ ಇದ್ದಂತಹ ಹಿನ್ನೆಲೆಯಲ್ಲಿ ಉಪನಿರ್ದೇಶಕರು ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನ ಕೊಟ್ಟರು. ಗಡಿಪಾರಿನ ಆದೇಶ ಅದು. ರಾಯಚೂರಿನ ಮಾನ್ವಿಗೆ ಗಡಿಪಾರಾಗುವಂತೆ ಆದೇಶ ಹೋಗಿದೆ. ಈ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳಾಗಿದೆ. ಸದ್ಯ ತಿಮಾರೋಡಿ ಬೆಂಗಳೂರಿನಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬೆಳ್ತಂಗಡಿಗೆ ಮಹೇಶ್ ಶೆಟ್ಟಿ ತಿಮಾರೋಡಿ ಬಂದ ಕೂಡಲೇ ನೋಟಿಸ್ ಕೊಡಲಾಗುತ್ತೆ. ನೋಟಿಸ್ ಸಿಗೋ ತನಕ ಜಿಲ್ಲೆಯಲ್ಲಿರೋದಕ್ಕೆ ಅವಕಾಶ ಇದೆ. ನೋಟಿಸ್ ಸಿಗ್ತಾ ಇದ್ದಂತೆ ಜಿಲ್ಲೆ ತೊರೆಯಬೇಕಾಗತ್ತೆ ತಿಮಾರೋಡಿ. ಒಂದು ವೇಳೆ ನೋಟಿಸ್ ಕೊಟ್ಟ ಮೇಲೂ ಕೂಡ ಜಿಲ್ಲೆಯಲ್ಲಿ ಕಂಡು ಬಂದರೆ ಪೊಲೀಸರು ಅವರೇ ಖುದ್ದು ನೋಟಿಸ್ ಕೊಟ್ಟು ಮಾನ್ವಿಗೆ ಬಿಟ್ಟು ಬರಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮಾರೋಡಿ ಗಡಿಪಾರಾಗಿರೋದು ರಾಯಚೂರು ಜಿಲ್ಲೆಯ ಮಾನ್ವಿಗೆ. ಅಲ್ಲಿ ಗಡಿಪಾರ ಆದಮೇಲೆ ಅಲ್ಲೇ ಇರಬೇಕಾಗತ್ತೆ. ಜೊತೆಗೆ ಪ್ರತಿನಿತ್ಯವೂ ಕೂಡ ಅಲ್ಲಿನ ಸ್ಥಳೀಯ ಠಾಣೆಗೆ ಭೇಟಿ ಕೊಡಬೇಕು.